ಪ್ರತಾಪ್ ಅವರು ನುಡಿದಂತೆ ನಡೆದಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಾಪ್ ಅವರು ಆ್ಯಕ್ಚುಲಿ ಈ ಹಿಂದೆ ಏನು ಹೇಳಿದ್ರೋ ಅದನ್ನು ಫುಲ್ಫಿಲ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರ ಅಭಿಮಾನಿಗಳು ಕೂಡ ತುಂಬ ಖುಷಿಯಾಗಿದ್ದಾರೆ. ಪ್ರತಾಪ್ ಅವರು ಅವ್ರದ್ದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನಿಜಕ್ಕೂ ಖುಷಿ ಅನಿಸುತ್ತೆ ನೋಡಿದಾಗ. ಯಾಕೆಂದರೆ ಪ್ರತಾಪ್ ಅವರು ಫಿನಾಲೆ ಸ್ಟೇಜ್ನಲ್ಲಿ ಅವರು ರನ್ನರ್ ಅಪ್ ಆದಾಗ ಅವರಿಗೆ ಬಂದಂಥ ಬೈಕ್ ಏನಿದೆ ಅದನ್ನು ಯಾವುದಾದ್ರೂ ಡೆಲಿವರಿ ಬಾಯ್ಸ್ಗೆ, ಬಡ ಹುಡುಗರಿಗೆ ಕೊಡ್ತೀನಿ ಅಂತ ಹೇಳಿದರು. ಈಗ ಅದನ್ನು ಮಾಡಿ ತೋರಿಸಿದ್ದಾರೆ ಪ್ರತಾಪ್ ಅವರು. ನನಗೂ ಕೂಡ ಅನಿಸಿತ್ತು, ಸೊ ಪ್ರತಾಪ್ ಅವರಿಗೇ ಆ್ಯಕ್ಚುಲಿ ನೀಡಿದೆ. ಆದರೆ ಪ್ರತಾಪ್ ಅವರು ಈ ರೀತಿ ಒಂದು ನಿರ್ಧಾರವನ್ನು ತಗೊಂಡಿದ್ದಾರಲ್ಲ ಮಾಡ್ತಾರ ಅಂತ. ಸೊ ಅದನ್ನು ಮಾಡಿ ತೋರಿಸಿದ್ದಾರೆ ಪ್ರತಾಪ್ ಅವರು. ಆ್ಯಕ್ಚುಲಿ ನಾನು ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ ಕಮೆಂಟ್ಗಳನ್ನು ನೋಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಇಂಪ್ರೆಸ್ಸಿವ್ ಆದಂಥ ಕಮೆಂಟ್ಗಳಿತ್ತು. ನಿಜಕ್ಕೂ ಇದೇ ಅವರ ಸಾಧನೆ ಅಂತ ಅನಿಸುತ್ತೆ. ಸೊ ಅವರು ಏನು ಅಭಿಮಾನಿಗಳಿದ್ದಾರೆ, ಸಾಕಷ್ಟು ಜನ ಅಭಿಮಾನಿಗಳು ಅವ್ರಿಗೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದರು. ಸೊ ಅಂದರೆ ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಜನ ರೆಕಗ್ನೈಸ್ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ಅಂದರೆ ಯಾವಾಗ ಕೆಟ್ಟ ಕೆಲಸ ಮಾಡಿದಾಗ ಯಾವ ಜನ ಅವರನ್ನು ತೆಗಳಿದ್ರು ಅವರೇ ಈಗ ಅವರನ್ನು ಹೊಗಳ್ತಾ ಇದ್ದಾರೆ ಅಂತಂದರೆ, ಅಂದರೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದರ ರೆಕಗ್ನೈಸ್ ಆಗುತ್ತೆ, ಜನ ಅದನ್ನು ಗುರುತಿಸ್ತಾರೆ, ಅದನ್ನು ಹೊಗಳ್ತಾರೆ ಅನ್ನೋದಕ್ಕೆ ಇದು ಒಂದು ನಿಜವಾದ ಉದಾಹರಣೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಪ್ರತಾಪ್ ಅವರು. ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಕೂಡ ಬಂದಿದೆ. ಹ್ಯಾಟ್ಸ್ ಆಫ್ ಟು ಯು ಪ್ರತಾಪ್ ಅವರೇ. ಸೊ ಇದೇ ರೀತಿ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿರಿ. ಒಂದಷ್ಟು ಅಂದರೆ ನಿಮ್ಮ ಡ್ರೋನ್ ಸಂಸ್ಥೆ ಕೂಡ ಇಂಪ್ರೂವ್ ಆಗಲಿ. ಸೊ ಅದರ ಒಂದು ವೇದಿಕೆಯಲ್ಲೇ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿ ಒಳ್ಳೆ ಕೆಲಸಗಳನ್ನು ಮತ್ತಷ್ಟು ಮಾಡಲಿ, ಒಂದಷ್ಟು ಸಾಧನೆಗಳನ್ನು ಮಾಡಲಿ ಪ್ರತಾಪ್ ಅವರು. ನಾವು ಕೂಡ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ವಿ ನಮ್ಮ ಚಾನಲಲ್ಲಿ ಪ್ರತಾಪ್ ಅವರು ಬಿಗ್ ಬಾಸಲ್ಲಿರೋವಾಗ. ಒಳ್ಳೆಯದಾಗಲಿ ಪ್ರತಾಪ್ ಅವ್ರಿಗೆ.